ರಾಮನೂರಿನಲ್ಲಿ ಕೊನೆಯ ಹಂತದ ಸಿದ್ಧತೆಗಳು ಯಾವ ರೀತಿ ಇದೆ ಅದೆಲ್ಲದರ ವಿವರಗಳನ್ನು ನಾವು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ನಾನು ಆರಂಭದಲ್ಲಿ ಹೇಳಿದೆ, ಅಯೋಧ್ಯೆಯಲ್ಲಿ ನಡೆಯುವಂಥ ಪ್ರತಿ ಸಂಗತಿಗಳನ್ನು ನಿಮ್ಮ ಮುಂದೆ ನಾವು ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮನೆಯಲ್ಲೇ ಕೂತು ನೀವು ರಾಮನನ್ನು ನೋಡಬಹುದು. ಐತಿಹಾಸಿಕ ಕ್ಷಣ ಇದು, ದೇಶಕ್ಕೆ ಐತಿಹಾಸಿಕ ಕ್ಷಣ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ತಯಾರಿಗಳನ್ನು ನಡೆಸಲಾಗಿದೆ. ಈಗಾಗಲೇ ಋತ್ವಿಜರು ಕೂಡ ಸಿದ್ಧರಾಗಿದ್ದಾರೆ. ರಾಮ ಮಂದಿರದ ಒಳಗಡೆಗೆ ಕಾರ್ಯಕರ್ತರು ಈಗ ಪ್ರವೇಶ ಮಾಡ್ತಾ ಇದ್ದಾರೆ. ಅದೊಂದು ದೊಡ್ಡ ಸಾಹಸ, ಇದು ಸಾಮಾನ್ಯ ಸಂಗತಿ ಅಲ್ಲ. ಇನ್ನು ದೇವಾಲಯ ಹೂವಿನಿಂದ ಅಲಂಕೃತಗೊಂಡು ನಿಂತಿದೆ. ಸುತ್ತಲೂ ವ್ಯಾಪಕ ಬಿಗಿ ಬಂದೋಬಸ್ತ್. ಒಂದು ಲೆಕ್ಕದಲ್ಲಿ ಏನು ಅಂದರೆ 7 ಸುತ್ತಿನ ಕೋಟೆಯಾಗಿ ಮಾರ್ಪಟ್ಟಿದೆ ಇಡೀ ಅಯೋಧ್ಯೆ. ಎಲ್ಲಿ ನೋಡಿದರಲ್ಲಿ ಜೈ ಶ್ರೀರಾಮ್ ಘೋಷಣೆ. ಮಂದಿರದ ಮುಂಭಾಗದಲ್ಲಿ ಕಲಾ ತಂಡಗಳು ಹಾಡು ಕುಣಿತದಲ್ಲಿ ನಿರತರಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಯೋಧ್ಯೆಯ ನೀವು ಯಾವುದೇ ಮೂಲೆ ಹೋದರೂ ಕೂಡ ಇಂಥದ್ದೇ ದೃಶ್ಯಾವಳಿಗಳು ಕಾಣ್ತವೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಅಯೋಧ್ಯೆಯನ್ನು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರಾಮ ಜನ್ಮಭೂಮಿ ಸಂಭ್ರಮ ಸಡಗರದಿಂದ ನಾವು ನೋಡ್ತಾ ಇದ್ದೀವಿ. ಈ ಒಂದು ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ರಾಮ ಭಕ್ತರು, ಸೇವಕರು ಎಲ್ಲರೂ ಕೂಡ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಈ ಒಂದು ಸಂದರ್ಭ ಹೇಗೆ ಕಾಣ್ತದೆ? ಯಾವ ರೀತಿಯ ಸಿದ್ಧತೆ ಎಲ್ಲ ಆಗ್ತಾ ಇದೆ ಅಲ್ಲಿ? ಸುಕನ್ಯಾ, ನಾನೀಗ VVIP ಅತಿಥಿಗಳಿಗೆ ಎಂಟ್ರಿ ಕೊಡುವಂತಹ ಗೇಟ್ನಲ್ಲಿದ್ದೇನೆ. ಈ ಗೇಟ್ನ ಹೇಗೆ ಅಲಂಕಾರ ಮಾಡಲಾಗಿದೆ ಅಂತ ನೋಡ್ಬೋದು. ಒಟ್ಟು 5-6 ಗೇಟ್ಗಳು ಈ ಥರ ಬರ್ತವೆ VIPಗಳು ಎಂಟ್ರಿ ಕೊಡಲಿಕ್ಕೆ. ಅಂದರೆ 7,000ಕ್ಕೂ ಹೆಚ್ಚು ಅತಿಥಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ. ಅವರೆಲ್ಲರೂ ಕೂಡ ಈಗಾಗಲೇ ದೆಹಲಿಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ರಾಮ ಮಂದಿರದ ಆವರಣಕ್ಕೆ ತೆರಳುತ್ತಾರೆ. ರಾಮ ಮಂದಿರ ಆವರಣಕ್ಕೆ ತೆರಳಲಿಕ್ಕೆ ಇರ್ತಕ್ಕಂಥ ಗೇಟ್ ಹೇಗಿದೆ ಅನ್ನುವಂಥದ್ದನ್ನ ತೋರಿಸುವಂಥ ಪ್ರಯತ್ನ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಲಾಗಿದೆ, ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಮತ್ತು ಅಷ್ಟೇ ರೀತಿ ಪೊಲೀಸ್ ಭದ್ರತೆ ಕೂಡ ಇದೆ ನೋಡ್ಬೋದು. RPF, RAF ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ತಂಡಗಳನ್ನು ಇಲ್ಲಿ ನಿಯೋಜಿಸಿರುವಂತಹದ್ದು ನೋಡ್ಬೋದು. ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. 2.5 ಟನ್ ಹೂಗಳನ್ನು ಬಳಸಲಾಗಿದೆ. ಅಂದರೆ ಉತ್ತರ ಪ್ರದೇಶದ ಬೇರೆ ಬೇರೆ ಜಿಲ್ಲೆಗಳಿಂದ ಇರ್ತಕ್ಕಂತಹ ರೈತರಿಂದ ಹೂಗಳನ್ನು ಕೊಂಡು ಈ ರೀತಿ ಅಲಂಕಾರ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಗೇಟನ್ನು ಅಲಂಕಾರ ಮಾಡಿದ್ದಾರೆ. ಇದು ಅತಿಥಿಗಳು ಹೋಗ್ಲಿಕ್ಕೆ ಇರ್ತಕ್ಕಂತಹ ಒಂದು ದ್ವಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳು ಬರ್ತಾರೆ. ಈ ದ್ವಾರದ ಮೂಲಕ ರಾಮ ಮಂದಿರದ ಆವರಣಕ್ಕೆ ತೆರಳುತ್ತಾರೆ. ಒಂದ್ ಕಡೆ SPG ಭದ್ರತೆ, SPG ಅಧಿಕಾರಿಗಳಿದ್ದಾರೆ. ಇನ್ನೊಂದು ಕಡೆ RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ಕಟ್ಟುನಿಟ್ಟಿನ ಒಂದು ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಕಡೆ ನೋಡ್ಬೋದು VVIPಗಳು ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಆ ಕಡೆ VVIPಗಳು ಬರ್ತಾ ಇದ್ದಾರೆ ನೋಡ್ಬೋದು. ಇನ್ನೊಂದು ಕಡೆ ಭದ್ರತೆ ನೋಡಿ, VVIPಗಳು ಬರ್ತಾ ಇದ್ದಾರೆ. ಈಗ ರಾಮ ಮಂದಿರದ ಆವರಣಕ್ಕೆ ಈಗ ಎಂಟ್ರಿ ಕೊಡ್ತಾರೆ ಅಧಿಕಾರಿಗಳು. ಸುಕನ್ಯಾ, ಇದೇ ರೀತಿಯಾಗಿ ಹೆಚ್ಚಿನ ರೀತಿಯ ಅಲಂಕಾರ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 10:30ಕ್ಕೆ ಅಯೋಧ್ಯೆಗೆ ಆಗಮಿಸ್ತಾರೆ. ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸ್ತಾರೆ. ನಂತರ ಅವರು ಹೆಲಿಕಾಪ್ಟರ್ ಮೂಲಕ ರಾಮ ಮಂದಿರದ ಆವರಣಕ್ಕೆ ಬರ್ತಾರೆ. ನಂತರ 10:30 ಒಳಗಾಗಿ ಎಲ್ಲ VVIPಗಳು ಈ ಒಂದು ಗೇಟ್ನ ಮೂಲಕ ಅವರು ಒಳಗಡೆ ಸೇರಿರಬೇಕು. 10:30 ನಂತರ VVIPಗಳಿಗೆ ಅವಕಾಶ ಇರಲ್ಲ. ಒಂದ್ ವೇಳೆ VVIPಗಳು ಒಳಗೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಅವ್ರಿಗೊಂದು QR ಕೋಡ್ ಇರುತ್ತೆ. ಆಮಂತ್ರಣ ಪತ್ರಿಕೆಯನ್ನು ಇಟ್ಕೊಂಡ್ ಬರಬೇಕು. ಆಮಂತ್ರಣ ಪತ್ರಿಕೆಯ ಜೊತೆಗೆ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ ಇಲ್ಲಿ ಮ್ಯಾಚ್ ಆದ್ರೆ ಮಾತ್ರ, ಡಿವೈಸ್ಗೆ ಮ್ಯಾಚ್ ಆದ್ರೆ ಮಾತ್ರ ಅವ್ರನ್ನ ಒಳಗಡೆ ಬಿಡ್ತಾರೆ. ಸುಮಾರು 7,000 ಜನರಿಗೆ ಈ ತರದ QR ಕೋಡ್ ಇರ್ತಕ್ಕಂಥ ಪಾಸ್ ನೀಡಲಾಗಿದೆ. ಅವರನ್ನ ಈ ಗೇಟ್ಗಳ ಮೂಲಕ ಒಳಗಡೆ ಬಿಡ್ತಾರೆ. 10:30 ಒಳಗಾಗಿ ಆ ಎಲ್ಲ ಅತಿಥಿಗಳು, ಸಾಧು ಸಂತರು ಅವರು ಒಳಗಡೆ ಸೇರ್ಕೋಬೇಕಾಗುತ್ತೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ನಂತರ ಪೂಜಾ ಕಾರ್ಯಕ್ರಮಗಳು ಶುರು ಆಗ್ತವೆ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಶುರು ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಅಂದರೆ 1 ಗಂಟೆಗಳ ಕಾಲ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ. ಮೋಹನ್ ಭಾಗವತ್ ಅವರು ಮಾತಾಡ್ತಾರೆ. ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರು ಕೂಡ ಮಾತಾಡ್ತಾರೆ.
ರಂಗನಾಥ್. ಓಕೆ ನೀವು ಕೂಡ ಅದೃಷ್ಟವಂತರು ಹರೀಶ್, ಯಾಕಂದ್ರೆ ಇಂಥ ಒಂದು ಅದ್ಭುತವಾದಂತಹ ಕ್ಷಣಕ್ಕೆ ನೀವು ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹುಶಃ ಸುಕನ್ಯಾ, ನಾನು ಅದನ್ನು ಹೇಳಬೇಕು ಅಂತಿದ್ದೆ, ಈ 24 ವರ್ಷಗಳಾಯಿತು ಈ ಜರ್ನಲಿಸಮ್ಗೆ ಬಂದು ನಾವು ಕೂಡ ಏನು ಅಂದ್ರೆ ಇಂಥದ್ದೊಂದು ಈ ರೀತಿ ಒಂದು ಸಜ್ಜಾಗಿದ್ದಿದೆಯಲ್ಲ, ಈ ರೀತಿ ನೋಡ್ತಿರುವಂಥದ್ದಿದೆಯಲ್ಲ, ನಾವು ನೀವೆಲ್ಲರೂ ಕೂಡ ನಿಜಕ್ಕೂ ಭಾಗ್ಯಶಾಲಿಗಳು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಜೊತೆಗೆ ಅಂದರೆ ಬನ್ನಿ, ನಮ್ಮ ಜೊತೆಗೆ ಈಗಾಗಲೇ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸಂಪಾ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಲವಾರು ಪುಸ್ತಕಗಳನ್ನು ಬರೆದಿರುವಂಥವ್ರು, ಜೊತೆಗೆ ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂಥವ್ರು. ಅವ್ರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ. ಅಲ್ಲಿ ಅತಿಥಿಗಳು ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಈ ಯಾವ ರೀತಿ ಸಜ್ಜಾಗಿದೆ ಅಯೋಧ್ಯೆ ಅಂತಂದ್ರೆ, ರಾಮ ಲಂಕೆಯನ್ನು ಗೆದ್ದು ವಾಪಸ್ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಏನಾದರೂ ಅಲಂಕೃತಗೊಂಡಿತ್ತೇನೋ ವಿಜಯೋತ್ಸವದ ಸಂದರ್ಭದಲ್ಲಿ.